ಎಲ್ರಿಗೂ ನಮಸ್ಕಾರ. ನಮ್ಮನೆ ಅಡುಗೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ವರಮಹಾಲಕ್ಷ್ಮಿ ಆಗಲಿ ಗೌರಿ ಹಬ್ಬ ಆಗಲಿ ಹೋಳಿಗೆ ಮಾಡೋದು ತುಂಬ ವಿಶೇಷತೆ ಇರುತ್ತೆ. ಹಬ್ಬದ ಅಡುಗೆಯಲ್ಲಿ ಹೋಳಿಗೆ ಇಲ್ಲ ಅಂದರೆ ಹೇಗೆ? ನಾನು ಮೈದಾ ಬಳಸದೆ ಗೋಧಿ ಹಿಟ್ಟಲ್ಲೇ ಬೇಳೆ ಹೋಳಿಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ಒಂದು 1/4 ಟೇಬಲ್ ಸ್ಪೂನ್ ಅರಿಶಿನ, ಚಿಟಿಕೆ ಉಪ್ಪು, 3 ಟೇಬಲ್ ಸ್ಪೂನು ಚಿರೋಟಿ ರವೆ, ಹಾಗೆ 1/4 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಯಾವುದೇ ಸ್ವೀಟ್ ಆಗಲಿ ಒಂದು ಚಿಟಿಕೆ ಉಪ್ಪು ಹಾಕಿದ್ರೆ ಟೇಸ್ಟು ಇನ್ನೊಂದು ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ. ಹೀಗೆ ಡ್ರೈ ಮಿಕ್ಸ್ ಮಾಡಿಕೊಂಡು ಎಲ್ಲನೂ ಹೊಂದ್ಕೊಳ್ಳೋ ಥರ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ಕಣಕ ರೆಡಿ ಮಾಡ್ಕೊಬೇಕು. ತೀರಾ ತೆಳ್ಳಗೂ ಮಾಡ್ಕೊಬಾರ್ದು. ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗಿದ್ರೆ ಸಾಕು. ಹಿಟ್ಟು ನೆನೆಯೋಕ್ಕೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕಿ ಲಿಡ್ ಮುಚ್ಚಿಡಿ. ಇದು ಮಿನಿಮಮ್ ಅಂದರೂ ಒಂದು 4 ಅವರ್ ನೆನಿಬೇಕು. 4 ಅವರ್ ನೆನೆದ್ರೆ ಮಾತ್ರ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ಕಣಕ ರೆಡಿ ಮಾಡಿಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಬೇಕು. ಹೂರಣ ರೆಡಿ ಮಾಡ್ಕೊಳ್ಳೋದಕ್ಕೆ 1/4 ಪಾವಷ್ಟು ಬೇಳೆ ಬೇಯಿಸ್ಕೊಂಡಿದ್ದೀನಿ. ಬೇಳೆ 1/2 ಹೊಡೆದ್ರೆ ಸಾಕು, ಅಷ್ಟು ಮಾತ್ರ ಬೇಯಿಸ್ಕೊಬೇಕು. ತುಂಬ ನುಣ್ಣಗೆ ಬೇಯಿಸ್ಕೊಬಾರ್ದು. ಎಲ್ಲನೂ ಒಂದು ಸ್ಟೈನರಲ್ಲಿ ಹಾಕಿಬಿಟ್ಟು ನೀರು ಸಪ್ರೇಟ್ ಮಾಡ್ಕೊಬೇಕು. ಒಂದು ಪಾತ್ರೆಗೆ 3/4 ಪಾವಷ್ಟು ಬೆಲ್ಲ ಹಾಕಿ ಲೋ ಫ್ಲೇಮಲ್ಲಿ ಸ್ವಲ್ಪ ಬೆಲ್ಲ ಅರ್ಧದಷ್ಟು ಕರಗಬೇಕು. ಸ್ವಲ್ಪ ನೀರು ಹಾಕಬೇಕು ಬೆಲ್ಲ ಕರಗೋದಕ್ಕೆ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು, ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬೆಲ್ಲ ಅರ್ಧ ಕರಗಿದ ಮೇಲೆ ಬೇಯಿಸಿಟ್ಕೊಂಡಿರೋ ಅಂಥ ತೊಗರಿಬೇಳೆ ಎಲ್ಲನೂ ಸೇರಿಸ್ಕೊಂಡು ಅದಕ್ಕೆ ಒಂದು 3-4 ಏಲಕ್ಕಿ, ಹಾಗೆ ಅರ್ಧ ಟೀ ಸ್ಪೂನಷ್ಟು ಸೋಂಪು ಆಪ್ಷನಲ್ಲು, 3 ಸ್ಪೂನಷ್ಟು ಕಾಯಿ ತುರಿ ಸೇರಿಸ್ಕೊಳ್ತಾ ಇದ್ದೀನಿ. ಇದರಿಂದ ತುಂಬ ಚೆನ್ನಾಗಿ ಬರುತ್ತೆ ಹೂರಣ ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಬೆಲ್ಲ ಜೊತೆ ಬೇಳೆನೂ ಕ್ಲೀನಾಗಿ ಹೊಂದ್ಕೊಳ್ಳೋ ಥರ ಆಗಬೇಕು. ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಮಿಕ್ಸ್ ಮಾಡಿದ್ರೆ ಬೆಲ್ಲದಲ್ಲಿರೋ ನೀರೆಲ್ಲನೂ ಹಿಂಗ್ಬಿಟ್ಟು ಒಂಥರ ಗಟ್ಟಿ ಕನ್ಸಿಸ್ಟೆನ್ಸಿ ಬರುತ್ತೆ. ತೀರಾ ಗಟ್ಟಿಯಾಗಿ ಮಾಡ್ಕೊಬೇಡಿ. ಗ್ಯಾಸ್ ಆಫ್ ಮಾಡಿ ಕಂಪ್ಲೀಟಾಗಿ ಕೂಲ್ ಆದಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು. ಫೈನ್ ಪೇಸ್ಟ್ ಆಗಬೇಕು. ಆಗಲೇ ಹೂರಣ ತುಂಬ ಚೆನ್ನಾಗಿರುತ್ತೆ ಮತ್ತು ನಿಮಗೆ ಲಟ್ಸೋದಕ್ಕೂ ಈಸಿ ಅನಿಸುತ್ತೆ. ಈ ಥರ ಹೂರಣ ಎಲ್ಲನೂ ಒಂದು ಬೌಲಿಗೆ ಎತ್ತಿಟ್ಕೊಂಡು ಕೈಗೆ ಅಂಟಬಾರ್ದು. ಆ ರೀತಿ ಹೂರಣ ಆದರೆ ಪರ್ಫೆಕ್ಟಾಗಿ ಬರುತ್ತೆ ಮೆಷರ್ಮೆಂಟು ಮತ್ತು ಹೋಳಿಗೆನೂ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಕಟ್ಕೊಂಡು ಎಲ್ಲನೂ ಒಂದು ಸೈಡಿಗೆ ಎತ್ತಿಟ್ಕೊಬೇಕು. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪಿಗೆ ಒಂದು ಲೈಕ್ ಮಾಡಿ. 4 ಅವರ್ ನೆಂದಿರೋ ಅಂಥ ಕಣಕವನ್ನು ಚೆನ್ನಾಗಿ ಒಂದ್ಸತಿ ನೀಟಾಗಿ ನಾದ್ಕೊಬೇಕು. ಆವಾಗ ತುಂಬ ಕ್ಲೀನಾಗಿ ಬರುತ್ತೆ ಮತ್ತು ಹೋಳಿಗೆನೂ ತುಂಬ ಚೆನ್ನಾಗಿ ಉಬ್ಬುತ್ತೆ. ಹಾಗೆ ತುಂಬ ಸಾಫ್ಟಾಗೂ ಬರುತ್ತೆ. ಚಪಾತಿ ಹಿಟ್ಟು ಸೈಜಿಗೆ ಕಣಕ ತಗೊಂಡು ಹೂರಣನೂ ಒಳಗೆ ಸೇರಿಸ್ಕೊಂಡು ಸ್ಟಫಿಂಗ್ ತುಂಬ ಚೆನ್ನಾಗಿರಬೇಕು ಮತ್ತು ಫಿಲ್ಲಿಂಗು ಫುಲ್ಲಾಗಿರಬೇಕು. ಇಲ್ಲಿ ನಾನು ಹೋಳಿಗೆ ಮಾಡೋದಕ್ಕೆ ಜಾಸ್ತಿ ಎಣ್ಣೆನೂ ಬಳಸ್ತಾ ಇಲ್ಲ ಮತ್ತು ಮೈದಾನೂ ಬಳಸ್ತಾ ಇಲ್ಲ. ಇಲ್ಲಿ ನೀವು ಎಷ್ಟು ತೆಳ್ಳಿಗೆ ಬೇಕೋ ಅಷ್ಟು ತೆಳ್ಳಿಗೆ ಲಟ್ಟಿಸ್ಕೊಬೋದು. ಮತ್ತು ಹೂರಣನೂ ಎಲ್ಲೂ ಆಚೆ ಬರ್ತಾ ಇಲ್ಲ. ನೀಟಾಗಿ ಸ್ಟಫಿಂಗು ತುಂಬ ಚೆನ್ನಾಗಾಗಿದೆ. ಬಿಸಿಯಾಗಿರೋ ತವಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಲಟ್ಸಿರೋ ಅಂಥ ಹೋಳಿಗೆಯನ್ನು ಹಾಕಿಬಿಟ್ಟು ಎರಡೂ ಕಡೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ಬೇಯಿಸಬೇಕು. ನೋಡಿ, ಬೇಯಿಸಿದ್ರೆ ರೆಡಿಯಾಗಿರುತ್ತೆ ಬೇಳೆ ಹೋಳಿಗೆ. ಈ ಸತಿ ಹಬ್ಬಕ್ಕೆ ನಾನು ಹೇಳ್ಕೊಟ್ಟಿರೋ ಥರ ಮೆಥಡು ಟ್ರೈ ಮಾಡಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವು ಮನೇಲಿ ಟ್ರೈ ಮಾಡಿ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಈ ಮೆಥಡ್ ಮಾಡೋದ್ರಿಂದ ಹೋಳಿಗೆನೂ ಸಾಫ್ಟಾಗಿರುತ್ತೆ, ಒಳಗೆ ಸ್ಟಫಿಂಗು ಎಲ್ಲ ಕಡೆ ಸ್ಪ್ರೆಡ್ ಆಗಿರುತ್ತೆ. ನನ್ನ ರೆಸಿಪಿ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನನ್ನ ರೆಸಿಪಿಗೆ ಒಂದು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.